ಆಲ್ರೈಟ್ ಎವ್ರಿವನ್, ರೀಸೆಂಟ್ಲಿ ಗೂಗಲ್ದವರ ಜಮನೈ 3.7 ಮಾಡಲನ್ನು ರಿಲೀಸ್ ಮಾಡಿದ್ದಾರೆ. ಅವ್ರ ಪ್ರಕಾರ ಇದು ಮೋಸ್ಟ್ ಇಂಟೆಲಿಜೆಂಟ್ ಮಾಡಲ್ ಐತಿ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಆ್ಯಂಡ್ ಏಜೆಂಟ್ಸ್. ಸೊ ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದನ್ನು ಯಾವ ಥರ ನಾವು ಯೂಸ್ ಮಾಡ್ಬೋದಾ, ಏನೆಲ್ಲ ಬಿಲ್ಡ್ ಮಾಡ್ಬೋದಾ, ಏನೆಲ್ಲ ಪಾಸಿಬಿಲಿಟೀಸ್ ಇದಾವೆ ಎಲ್ಲನೂ ನಾನು ಈ ವಿಡಿಯೋ ಒಳಗಡೆ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬಟ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ಕಮಿಂಗ್ ಬ್ಯಾಕ್ ಟು ಜಮನೈ 3.7, ಇದನ್ನು ಇವರು 3.6 ರಿಲೀಸ್ ಮಾಡಿದ ಜಸ್ಟ್ 3 ವೀಕ್ಸ್ ಒಳಗಡೆ ರಿಲೀಸ್ ಮಾಡಿದ್ದಾರೆ. ದಟ್ ವಾಸ್ ಸೊ ಸರ್ಪ್ರೈಸಿಂಗ್. ಆ್ಯಂಡ್ ಅವ್ರ ಪ್ರಕಾರ ಪ್ರೊಡಕ್ಷನ್ ಕ್ವಾಲಿಟಿ ಒಳಗಡೆ ಇದು ಮಾರ್ಕೆಟ್ ಒಳಗಿರೋ ಎಲ್ಲ ಮಾಡೆಲ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತೈತಿ. ಇವ್ರು ಇದನ್ನು ಬೇಸಿಕಲಿ ಕ್ಲೌಡ್ ಸಾನೆಟ್ 5ಗೆ ಕಂಪೇರ್ ಮಾಡ್ಲಿಕ್ಕತ್ತಿದ್ದಾರೆ. ಸೊ ದೇ ಆರ್ ನಾಟ್ ಕಂಪೇರಿಂಗ್ ವಿತ್ ಎನಿ ಅದರ್ ಕ್ಲೌಡ್ ಮಾಡೆಲ್ಸ್. ಆಮೇಲೆ ಜಮನೈ ಫ್ಲ್ಯಾಶ್ 3.6ಗೆ ಕಂಪೇರ್ ಮಾಡಿದರೆ ಇಟ್ ಈಸ್ ಫಾರ್ ಬೆಟರ್. ಸೊ ಕ್ಲೋಸ್ಲಿ ಕಾಂಪಿಟಿಂಗ್ ವಿತ್ ಕ್ಲೌಡ್ ಸಾನೆಟ್ 5. ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಡೆ ಬಂದರೆ ಇದು ಕರೆಂಟ್ಲಿ ಮಾರ್ಕೆಟ್ ಒಳಗಿರೋ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತೈತಿ. ಬಟ್ ChatGPT ಟೆರಾಟ್ 5.6ಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ನಾಟ್ ಬೀಟಿಂಗ್ ಇಟ್. ವೆಬ್ ಡೆವಲಪ್ಮೆಂಟ್ ಒಳಗಡೆ ಇದು ಮಾರ್ಕೆಟ್ ಒಳಗಿರೋ ಎಲ್ಲ ಮಾಡೆಲ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡಾಕತ್ತೈತಿ. ಆ್ಯಂಡ್ ದೆನ್ ನೀವೇನಾದರೂ ಇದು ಎಕ್ಸ್ಪೋರ್ಟ್ PDF ಡಾಕ್ಯುಮೆಂಟ್ ಕಾಂಪ್ರಹೆನ್ಷನ್ ಅಂತ ಇದೇನು ಸೆಕ್ಷನ್ ಐತಲ್ಲ, ಇದ್ರೊಳಗಡೆ ಎಲ್ಲ ಮಾರ್ಕೆಟ್ ಒಳಗಿರೋ ಮಾಡೆಲ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತೈತಿ. ಇದನ್ನು ನಾನು ಟೆಸ್ಟ್ ಮಾಡಿದ್ದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಸೊ ಇಟ್ ಈಸ್ ವೆರಿ ಈಸಿ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಅಂದರೆ ನೀವು ಒಂದು PDF ಡಾಕ್ಯುಮೆಂಟನ್ನು ಕೊಟ್ರಿ ಅಂತಂದರೆ ಡೆನ್ಸ್ ಇರೋ PDF ಡಾಕ್ಯುಮೆಂಟ್ ಲೈಕ್ ಆ್ಯನ್ಯುವಲ್ ರಿಪೋರ್ಟ್ಸ್, ಯು ಟೇಕ್ ಎನಿ ಫೈನಾನ್ಷಿಯಲ್ ರಿಪೋರ್ಟ್ಸ್, ಇದೆಲ್ಲ ತೊಗೊಂಡ್ಬಿಟ್ರೆ ನೀವು ಜಮನೈ 3.7ಗೆ ಕೊಟ್ಟ ಅದನ್ನೊಂದು ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡು, ಅಪ್ಲಿಕೇಶನ್ ಬಿಲ್ಡ್ ಮಾಡು ಅಂತ ಹೇಳಿದ್ರೆ ಇಟ್ ಈಸ್ ಸೋ ಕ್ವಿಕ್. ಆಮೇಲೆ ಎಲ್ಲ ಇನ್ಫಾರ್ಮೇಷನನ್ನು ಒಂದೇ ಸಿಂಗಲ್ ಪೇಜ್ ಒಳಗಡೆ ಇದೆ ನಿಮ್ಗೆ ತೊಗೊಂಬಂದು ಕೊಡ್ತೈತಿ. ನಾನು ಕೂಡ ಒಂದು ಬಿಲ್ಡ್ ಮಾಡಿದ್ದನ್ನು ನಿಮ್ಗೆ ನೆಕ್ಸ್ಟ್ ಇವಾಗ ತೋರಿಸ್ತೇನೆ. ದೆನ್ ಇಲ್ಲಿ ವರ್ಕ್ ಫ್ಲೋ ಆಟೋಮೇಷನ್ ಒಳಗಡೆ ಇಟ್ ಈಸ್ ಬೀಟಿಂಗ್ ಆಲ್ ದ ಮಾಡಲ್ ಕ್ಲೌಡ್ ಸೊನೆಟ್ 5, GPT 5.6 ಟೆರಾ, ಆಮೇಲೆ ಜಮನೈ 3.5 ಫ್ಲ್ಯಾಶ್ ಎಲ್ಲ ಮಾಡೆಲ್ಸ್ಗಳನ್ನು ಇದು ಬೀಟ್ ಮಾಡೈತಿ. ಸೊ ಇದನ್ನೇ ನೀವು ಪ್ರೆಸೆಂಟ್ಲಿ ಜಮನೈ ಅಪ್ಲಿಕೇಶನ್ ಒಳಗಡೆ ಯೂಸ್ ಮಾಡ್ಬೋದ, ಜಮನೈ ವೆಬ್ ಬ್ರೌಸರ್ ಒಳಗಡೆ ಯೂಸ್ ಮಾಡ್ಬೋದ, ಸ್ಪಾರ್ಕ್, ಗೂಗಲ್ AI ಸ್ಟುಡಿಯೋ, ಆ್ಯಂಟಿಗ್ರಾವಿಟಿ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು. ನಾವು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿ ನೋಡಿದ್ದಾನೆ. ಇದು ಲೈಕ್ ಹೌ ಎಕ್ಸಾಕ್ಟ್ಲಿ ಇಟ್ ಈಸ್, ಇದು ಫಾಸ್ಟಾಗಿ ರಿಯಲಿ ವರ್ಕ್ ಆಗ್ತೈತೇನೋ ಅಂತೇಳಿ. ಆ್ಯಂಡ್ ಇಟ್ ಈಸ್ ಸೂಪರ್ ಅಮೇಝಿಂಗ್. ಸೊ ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಗೂಗಲ್ AI ಸ್ಟುಡಿಯೋ ಒಳಗಡೆ ಒಂದು 3D ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದೇನೆ. ನೀವು ಇಲ್ಲಿ ನೋಡ್ತಿರ್ಬೋದು. ಸಿ ಹೌ ಇಟ್ ಲುಕ್ಸ್. ದಿಸ್ ಇಸ್ ಸೋ ಅಮೇಝಿಂಗ್ ಆ್ಯಕ್ಚುಲಿ. ಈ ಒಂದು ಸಿಂಪಲ್ ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡ ಇಷ್ಟು ಸಖತ್ತಾಗಿರೋ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡಿದೆ ಅಂತಂದರೆ ಯು ಜಸ್ಟ್ ಇಮ್ಯಾಜಿನ್ ಹೌ ಪವರ್ಫುಲ್ ಇಟ್ ಈಸ್. ಸಿ ನೋಡ್ರಿ, ಇದು ನಾ ಇವಾಗ ಇಲ್ಲಿ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ನನ್ನ ಪ್ರಾಜೆಕ್ಟ್ಸ್ ಬರ್ತೈತಿ. ಸಿ ಇಫ್ ಐ ಕ್ಲಿಕ್ ಆನ್ ದಿಸ್, ಇಲ್ಲಿ ಪ್ರಾಜೆಕ್ಟ್ಸ್ ಓವರ್ವ್ಯೂ ಬರ್ತೈತಿ. ಆಮೇಲೆ ಗಿಟ್ ಹಬ್ ರೆಪೋ ಮೇಲೆ ಕ್ಲಿಕ್ ಮಾಡಿದ್ರೆ ಗಿಟ್ ಹಬ್ಗೆ ಹೋಗ್ತೈತಿ. ಇಲ್ಲಿಂದ ನೀವು ಮತ್ತು ನ್ಯಾವಿಗೇಷನ್ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿ ಅದರ್ 3D ಆಫೀಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಲೆಟ್ ಮಿ ಕ್ಲೋಸ್ ದಿಸ್. ಸೊ ದೆನ್ ಇಫ್ ಐ ಹೋವರ್ ಲೈಕ್ ದಿಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್. ಇಲ್ಲಿ ಕೆಳಗಡೆ ನೀವು ಕ್ಯಾಮ್ರಾ ವ್ಯೂ ಪಾಯಿಂಟನ್ನು ಕ್ಲಿಕ್ ಮಾಡಿ ಮೇನ್ ವರ್ಕ್ ಸ್ಟೇಷನ್ಗೆ ಡೈರೆಕ್ಟಾಗಿ ಹೋಗ್ಬೋದಾ, ಇಲ್ಲ ಅಂತಂದ್ರೆ ಆರ್ಕಿಟೆಕ್ಚರ್ ಬೋರ್ಡ್ ಇಲ್ಲಿಗೆ ಹೋಗ್ಬೋದಾ. ಆ್ಯಂಡ್ ದೆನ್ ಟ್ರೋಫಿ ಶೆಲ್ಫ್ ಐತಿ ಇಲ್ಲಿ ಸೈಡ್ ಒಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೂಡ ಮತ್ತೆ ಪ್ರಾಜೆಕ್ಟ್ಸ್ ಇದಾವೆ, ಅದೆಲ್ಲ ಇಲ್ಲಿ ಕಾಣಿಸ್ತೈತಿ. ಸೊ ಯು ಕ್ಯಾನ್ ಎಡಿಟ್ ಇಟ್. ಸೊ ಜಸ್ಟ್ ಇಮ್ಯಾಜಿನ್ ದ ಪಾಸಿಬಿಲಿಟೀಸ್. ನೀವು ಜಸ್ಟ್ ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟ ಈ ಥರ ಅಪ್ಲಿಕೇಶನ್ಸ್ಗಳನ್ನು ವಿತಿನ್ ಫ್ಯೂ ಮಿನಿಟ್ಸ್ ಒಳಗಡೆ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಇದು ಭಾಳಷ್ಟು ಟೈಮ್ ತೊಗೊಳ್ಳಿಲ್ಲ. ಇಟ್ ವಾಸ್ ಸೋ ಫಾಸ್ಟ್. ದಿಸ್ ಇಸ್ ಡನ್ ರಿಯಲಿ ಅಮೇಝಿಂಗ್ ಜಾಬ್. ಸೊ ನೀವು ಕೂಡ ಟ್ರೈ ಮಾಡಿರಿ ಗೂಗಲ್ AI ಸ್ಟುಡಿಯೋ ಒಳಗಡೆ. ಸೊ ಕಮೆಂಟ್ ಮಾಡಿರಿ ಯಾವ ಥರ ನಿಮ್ಮ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿ. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತಂದರೆ ಒಂದು PDF ಡಾಕ್ಯುಮೆಂಟನ್ನು ಕೊಟ್ಟ, 300+ ಪೇಜಸ್ ಆ್ಯನ್ಯುವಲ್ ರಿಪೋರ್ಟ್ ಇರೋ PDF ಡಾಕ್ಯುಮೆಂಟನ್ನು ಕೊಟ್ಟ. ಇದನ್ನು ಒಂದು ಇಂಟ್ರಾಕ್ಟಿವ್ ವೆಬ್ ಪೇಜ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳಿದೆ. ಸೊ ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಲೈನ್ ಆಫ್ ಅ ಪ್ರಾಂಪ್ಟ್. ಓಕೆ, ಜಸ್ಟ್ ಸಿಂಪಲ್ ಲೈನ್ ಬರೆದಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಇದು ಏನು ನನಗೆ ಬಿಲ್ಡ್ ಮಾಡಿಕೊಟ್ಟೈತಿ ಅಂತೇಳಿ. ಈ PDF ಅಪ್ರಾಕ್ಸಿಮೇಟ್ಲಿ 360 ಪೇಜಸ್ PDF ಐತಿ. ಸೊ ನಾವು ಇದನ್ನು ಓದ್ತಾ ಕೂತ್ಕೊಂಡ್ವಿ ಅಂತಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ರೈಟ್? ಸೊ ನೀವೇನು ಮಾಡ್ಬೋದು ಅಂತಂದರೆ ಈ ಥರ ಒಂದು ಇಂಟ್ರಾಕ್ಟಿವ್ ಡ್ಯಾಶ್ಬೋರ್ಡನ್ನು ಬಿಲ್ಡ್ ಮಾಡ್ಬೋದು. ಥಿಂಕ್ ಆಫ್ ದಿಸ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ಫ್ರೀಲ್ಯಾನ್ಸರ್ ಆರ್ ಅ ಬಿಸ್ನೆಸ್ ಮ್ಯಾನ್ ಆರ್ ಅ ಪ್ರೊಫೆಷ್ನಲ್. ನೀವು ಇದನ್ನು ನಿಮ್ಮ ಆಫೀಸ್ ಒಳಗಡೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಥಿಂಕ್ ಮಾಡಿರಿ. ಸೊ ಯು ವಿಲ್ ಗೆಟ್ ಅ ಮೋರ್ ಐಡಿಯಾಸ್.
ಸೊ ಇಲ್ಲಿ ನೋಡ್ರಿ ಇದು. ಸೊ ದಿಸ್ ಇಸ್ ಸೊ ಇಂಟ್ರಾಕ್ಟಿವ್. ನೀವಿಲ್ಲಿ ನ್ಯಾವಿಗೇಷನ್ ಬಾರಿಂದ ಏನೋ ನೀವಿಲ್ಲಿ ಡೈರೆಕ್ಟ್ ಪೇಜ್ಗಳಿಗೆ ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡ್ಬೋದಾ ಪೇಜ್ಗಳನ್ನು. ಆಮೇಲೆ ಇಲ್ಲಿಂದ ಕೂಡ ಫಿಲ್ಟರ್ ಮಾಡ್ಬೋದಾ. ರಿಪೋರ್ಟನ್ನು AI ಅಸಿಸ್ಟೆಂಟ್, ಇಲ್ಲಿ AI ಅಸಿಸ್ಟೆಂಟಿಂದ ನೀವು ಡೈರೆಕ್ಟಾಗಿ ಥಿಂಗ್ಸ್ಗಳನ್ನು ಕ್ವಶನ್ಗಳನ್ನು ಕೇಳ್ಬೋದು. ಇಲ್ಲಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತಂದರೆ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಎಂಟೈರ್ PDF, ಸೊ ಇಟ್ ವಿಲ್ ಆನ್ಸರ್ ಯು. ಆ್ಯಂಡ್ ದೆನ್ ಇಲ್ಲಿ ಮತ್ತೆ ಓವರ್ವ್ಯೂ ಒಳಗಡೆ ಕೆಳಗಡೆ ಬಂತು ಅಂತಂದರೆ ಇಲ್ಲೆಲ್ಲ ಮತ್ತೆ ಡೀಟೇಲ್ಸ್ ನಿಮ್ಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಸೊ AI strategy, see, look at this. This has done amazing job. Then I have done one more thing. ನಾ ಇಲ್ಲಿ ಒಂದು ಡ್ಯಾಶ್ಬೋರ್ಡನ್ನು ಬಿಲ್ಡ್ ಮಾಡಿದ್ದೇನೆ ಎಕ್ಸ್ಪೆನ್ಸಸ್ ಆಮೇಲೆ ಇನ್ಕಮನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ. ಸೊ ನೀವು ಕೂಡ ಈ ಥರ ಡ್ಯಾಶ್ಬೋರ್ಡನ್ನು ಬಿಲ್ಡ್ ಮಾಡ್ಬೋದು. ಇದು ಕೂಡ ಇಂಟ್ರಾಕ್ಟಿವ್ ಆಗೈತಿ. ನೀವು ಇಲ್ಲಿ ಕರೆನ್ಸಿಯನ್ನು ಸೆಲೆಕ್ಟ್ ಮಾಡ್ಬೋದಾ, ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡ್ಬೋದಾ, ಆಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳನ್ನು ಡೌನ್ಲೋಡ್ ಮಾಡ್ಬೋದಾ, ಜೇಸನ್ ಬ್ಯಾಕಪ್, ಜೇಸನ್ ಡೇಟಾ ಅಲ್ಲಿ ಮಾಡ್ಬೋದಾ, CSVಯನ್ನು ಮಾಡ್ಬೋದಾ, ಮಂತ್ಲಿ ಬಜೆಟನ್ನು ಸೆಟ್ ಮಾಡ್ಬೋದಾ. ಸೊ ದಿಸ್ ಇಸ್ ಆಲ್ಸೋ ಸೋ ಗುಡ್. ಸೊ ಈ ಥರ ನೀವು ವೇರಿಯಸ್ ಥಿಂಗ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಈ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡಬೇಕಾದ್ರೆ ಇಟ್ ವಾಸ್ ಸೋ ಕ್ವಿಕ್. ಆ್ಯಂಡ್ ನನಗನ್ನಿಸುತ್ತೆ 3.6ಗಿಂತ ಇಟ್ ಈಸ್ ಆ್ಯಕ್ಚುಲಿ ಬ್ರೇಕಿಂಗ್ ದಟ್ ಸ್ಪೀಡ್. ಸೊ ಇಟ್ ಇಸ್ ಸೋ ಪವರ್ಫುಲ್. ಆಮೇಲೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದನ್ನು ನೀವು ಜಮನೈ ಒಳಗಡೆ ಪ್ರೆಸೆಂಟ್ಲಿ ಯೂಸ್ ಮಾಡ್ಬೋದು. ನೀವೇನಾದರೂ ಪ್ರೋ ಅಥವಾ ಅಲ್ಟ್ರಾ ಯೂಸರ್ ಇದ್ರಿ ಅಂತಂದರೆ ಇಲ್ಲಿ ಮಾಡೆಲ್ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 3.7 ಫ್ಲ್ಯಾಶ್ ಕಾಣಿಸ್ಲಿಕ್ಕತ್ತೈತಿ. ಇದಷ್ಟೇ ಅಲ್ಲದೆ ನೀವು ಆ್ಯಂಟಿ ಗ್ರಾವಿಟಿ ಒಳಗಡೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಪ್ರೆಸೆಂಟ್ಲಿ ಇಟ್ ಈಸ್ ಅವೈಲೇಬಲ್. ನಾ ಇದನ್ನು ಟೆಸ್ಟ್ ಮಾಡಿಲ್ಲ, ಆ್ಯಂಟಿ ಗ್ರಾವಿಟಿ ಒಳಗಡೆ ಏನೂ ಬಿಲ್ಡ್ ಮಾಡಿಲ್ಲ. ಸೊ ಐ ವಿಲ್ ಟ್ರೈ ದ್ಯಾಟ್. ಸೊ ಅದನ್ನು ಟ್ರೈ ಮಾಡಿ ಒಂದು ವೆಬ್ಸೈಟ್ ಅಥವಾ ಏನೇನಾದರೂ ಬಿಲ್ಡ್ ಮಾಡಿ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋ ಒಳಗೆಲ್ಲ ತೋರಿಸ್ತಾನೆ. ಸೊ ಲೆಟ್ ಮೀ ಓಪನ್ ದಿಸ್ ಗೇಮ್. ಓಕೆ, ಇಟ್ ಡಸಂಟ್ ಎಕ್ಸಿಸ್ಟ್. ಲೆಟ್ಸ್ ಓಪನ್. ಓಕೆ, ಒಂದು ಸೆಕೆಂಡ್, ಇಲ್ಲಿಂದನೇ ತೋರಿಸ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ಆ್ಯಂಟಿ ಗ್ರಾವಿಟಿ ಒಳಗಡೆ 3.7 ಫ್ಲ್ಯಾಶ್ ಐತಿ. ತುಂಬ ಜನ ಹೇಳ್ತಾ ಇದ್ದಾರೆ ಆ್ಯಂಟಿ ಗ್ರಾವಿಟಿ ಒಳಗಡೆ ಇದು ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಸ್, ವೆಬ್ ಆ್ಯಪ್ಸ್ ಆಮೇಲೆ ವೆಬ್ಸೈಟ್ಸ್ಗಳನ್ನು ಬಿಲ್ಡ್ ಮಾಡ್ಲಿಕ್ಕತ್ತೈತಿ, ಲ್ಯಾಂಡಿಂಗ್ ಪೇಜಸ್ಗಳನ್ನು ಬಿಲ್ಡ್ ಮಾಡ್ಲಿಕ್ಕತ್ತೈತಿ ಅಂತೇಳಿ. ಸೊ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಒಳಗಡೆ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ದ್ಯಾಟ್ಸ್ ಅಬೌಟ್ ಜಮನೈ 3.7 ಫ್ಲ್ಯಾಶ್. ಈ ಮಾಡೆಲನ್ನು ನೀವೇನಾದರೂ ಪ್ರೋ ಅಕೌಂಟ್ ಯೂಸ್ ಮಾಡ್ತಿದ್ರಿ ಅಂತಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮಗೆ ಯಾವ ಥರ ಅನಿಸುತ್ತೆ ಈ ಮಾಡೆಲ್ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಇದೇ ಥರ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಆಗಿ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತಾ ಇರ್ತಾನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.